ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಕೊರೋನಾ ಕಂಟಕ ತಪ್ಪುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಕೊರೋನಾ ಬ್ಲಾಸ್ಟ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು 13 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಬರೀ 2 ವಲಯದಲ್ಲಿಯೇ 13 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತಹದ್ದು. ದಕ್ಷಿಣ ವಲಯ ಆರ್ ನಗರ ವಲಯದಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ 13 ಕೇಸ್ಗಳು ಪತ್ತೆಯಾಗಿದೆ. 300 ಕೋವಿಡ್ ಟೆಸ್ಟ್ ನಲ್ಲಿ 13 ಪಾಸಿಟಿವ್ ಇರೋದು ಕನ್ಫರ್ಮ್ ಆಗಿದೆ. ಇದು ಬೆಂಗಳೂರಿನ ಜನರ ಆತಂಕವನ್ನು ಹೆಚ್ಚು ಮಾಡಿದೆ. ಇಲ್ಲಿಯವರೆಗೂ ಕೇರಳದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಕೇರಳದಲ್ಲಿ JN1 ತಳಿ ಪತ್ತೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೇಳ್ತಾ ಇದ್ವಿ. ಈಗ ನಮ್ಮ ಪಕ್ಕದಲ್ಲಿಯೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನ 2 ವಲಯಗಳಲ್ಲಿ 300 ಜನರನ್ನ ಟೆಸ್ಟಿಂಗಿಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 13 ಜನರಿಗೆ ಕೊರೋನಾ ಸೋಂಕು ತಗುಲಿರೋದು ಕನ್ಫರ್ಮ್ ಆಗಿದೆ. ಸಹಜವಾಗಿಯೇ ಇದು BBMPಯ ಟೆನ್ಷನ್ ಅನ್ನ ಜಾಸ್ತಿ ಮಾಡಿರುವಂತಹದ್ದು. ಕಾರಣ CM ನೇತೃತ್ವದಲ್ಲಿ ಸಭೆ ಆಗಿತ್ತು. ಇದು ಮಾರಣಾಂತಿಕ ಅಲ್ಲ, ಬಟ್ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಲಾಗಿತ್ತು. ಒಂದಿಷ್ಟು ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಟೆಸ್ಟಿಂಗ್ ಟಾರ್ಗೆಟ್ ಅನ್ನು ಕೂಡ ಫಿಕ್ಸ್ ಮಾಡಲಾಗಿತ್ತು. ಆ ಟಾರ್ಗೆಟ್ ಅನ್ನ ರೀಚ್ ಆಗುವ ಮೊದಲೇನೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ನಿನ್ನೆ 78 ಕೇಸ್ಗಳು, ಇವತ್ತು 13 ಕೇಸ್ಗಳು ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ. ಹಾಗಾದ್ರೆ ಬೆಂಗಳೂರಿನಲ್ಲಿ ಕೊರೋನಾ ಹಾಟ್ಸ್ಪಾಟ್ ಮತ್ತೊಮ್ಮೆನಾ ಅನ್ನುವಂತಹ ಪ್ರಶ್ನೆ. ಕಾರಣ ಅಂಕಿ ಸಂಖ್ಯೆಗಳ ರೀತಿ ಇದೆ. ಬೆಂಗಳೂರಿನಲ್ಲಿ 156 ಕೇಸ್ಗಳು, ಚಿಕ್ಕಮಗಳೂರಿನಲ್ಲಿ 4 ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ, ಮೈಸೂರಿನಲ್ಲಿ 6, ರಾಮನಗರದಲ್ಲಿ 3 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತಹದ್ದು. ಒಟ್ಟಾರೆಯಾಗಿ ಒಟ್ಟು ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲಿಯೇ ಪತ್ತೆ ಆಗ್ತಾ ಇರುವಂತಹ ಪ್ರಕರಣಗಳ ಪಾಲು ಸಿಂಹಪಾಲಾಗಿರುವಂಥದ್ದು. 95% ಪ್ರಕರಣಗಳು ಬೆಂಗಳೂರಿನಲ್ಲಿಯೇ ಪತ್ತೆ ಆಗ್ತಾ ಇದೆ. ಹಾಗಾಗಿಯೇ ಮತ್ತೊಮ್ಮೆ ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಮತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇವತ್ತು ಪತ್ತೆಯಾಗಿರುವಂತಹ ಪ್ರಕರಣಗಳ ಸಂಖ್ಯೆ ಎಷ್ಟು, ಯಾಕಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿಯೇ ಅಂತ ಹೇಳಿ ಲೋಕೇಶ್? ಪ್ರೇಮ್, ಇವತ್ತು ಬೆಂಗಳೂರಿನ 2 ವಲಯಗಳನ್ನೇ 13 ಕೇಸ್ಗಳು ದಾಖಲಾಗಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದು ಮಧ್ಯಾಹ್ನದ ಅಷ್ಟೊತ್ತಿಗೆ 13 ಕೇಸ್ ಆಗಿದೆ ಎನ್ನುವಂಥದ್ದು ಈಗ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂಥದ್ದು. ಅದು ಬೆಂಗಳೂರಿನ ದಕ್ಷಿಣ ವಲಯ ಮತ್ತೆ RR ನಗರ ವಲಯದಲ್ಲಿ ಕೇಸ್ ದಾಖಲಾಗಿದೆ. ಉಳಿದಂತ 6 ವಲಯ, ಬೆಂಗಳೂರು BBMP ವ್ಯಾಪ್ತಿಯ 8 ವಲಯಗಳಲ್ಲಿ 2 ವಲಯದ ಮಾತ್ರ ರಿಸಲ್ಟ್ ಸಿಕ್ಕಿದೆ. ಇನ್ನು 6 ವಲಯಗಳ ರಿಸಲ್ಟು ಸಿಗಬೇಕಾಗಿದೆ. ಈ ಸಂಖ್ಯೆ ಇವತ್ತು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ನಿನ್ನೆ 68 ದಾಖಲಾಗಿತ್ತು, ಅದಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತವೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಯಾಕೆ ಕೇಸು ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಅಂತ ತಾವು ಪ್ರಶ್ನೆ ಮಾಡಿದ್ರಿ. ಇಲ್ಲಿ ಪ್ರಮುಖವಾಗಿ ಈಗ ಕೋವಿಡ್ ಕೇಸ್ ಹೆಚ್ಚಳ ಆಗ್ತಾ ಇದೆ ಅಂತೇಳಿ ತಮಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಈ ಒಂದು ಸೀಸನ್ ಆ ರೀತಿ ಇದೆ, ಚಳಿಗಾಲ ಆಗಿ ಶೀತ, ನೆಗಡಿ, ಕೆಮ್ಮು, ಜ್ವರ ಇರೋದ್ರಿಂದಾಗಿ ಮತ್ತೆ ಈ ವೈರಸ್ ಸ್ಪ್ರೆಡ್ ಆಗ್ತಾ ಇರೋದ್ರಿಂದಾಗಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡವ್ರು ಎಲ್ರಿಗೂ ಕೂಡ ಅಂದ್ರೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡವ್ರಿಗೆ ಪಾಸಿಟಿವ್ ಆಗ್ತಾ ಇರ್ತಕ್ಕಂಥ ಪ್ರಕರಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸುಮಾರು 300 ಸ್ಯಾಂಪಲ್ಗಳನ್ನ 2 ವಲಯಗಳಿಂದ ವಿಕ್ಟೋರಿಯಾದ ಲ್ಯಾಬ್ಗೆ ರವಾನೆ ಮಾಡಿದ್ರು. ಆ ವಿಕ್ಟೋರಿಯಾ ಲ್ಯಾಬ್ನಲ್ಲಿ ಟೆಸ್ಟ್ಗೆ ಒಳಪಡಿಸಿದಾಗ ಈಗ ಪಾಸಿಟಿವ್ ಆಗಿರುವಂಥದ್ದು ಪತ್ತೆ ಆಗಿದೆ. ಅದು ಎಲ್ಲ ಏಜ್ನವ್ರಿಗೂ ಕೂಡ ಈಗ ಪಾಸಿಟಿವ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. 25 ವರ್ಷದಿಂದ 60 ವರ್ಷ ಮೇಲ್ಪಟ್ಟವರಿಗೂ ಕೂಡ ಪಾಸಿಟಿವ್ ಆಗಿದೆ. ಅವ್ರನ್ನೆಲ್ಲ ಕೂಡ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಹಾಸ್ಪಿಟಲೈಸೇಷನ್ ಕಡಿಮೆ ಇದೆ, ಎಲ್ಲರೂ ಕೂಡ ಹೋಮ್ ಐಸೋಲೇಷನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬರೀ 2 ವಲಯದಲ್ಲಿಯೇ 13 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತಹದ್ದು. ಇವತ್ತು ವೈಕುಂಠ ಏಕಾದಶಿ ಇದೆ, ಸಾಕಷ್ಟು ಜನ ಒಂದು ಕಡೆ ಸೇರುವಂತಹ ಕೆಲಸ ದೇವಸ್ಥಾನದಲ್ಲಾಗುತ್ತೆ. ಇದು ಮತ್ತೆ ಸಂಜೆ ಅಷ್ಟೊತ್ತಿಗೆ ಬರುವಂತಹ ರಿಪೋರ್ಟ್ನಲ್ಲಿ ಮತ್ತೆಷ್ಟು ಪ್ರಕರಣಗಳು ಪತ್ತೆ ಆಗುತ್ತೆ ಅನ್ನೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ.